ಇದ್ದು ಇಲ್ಲಿಂದ ಚಿಕ್ಕಮಗಳೂರು ಕರ್ಕೊಂಡೋದು ಚಿಕ್ಕಮಗಳೂರಲ್ಲಿ ಆಗಲ್ಲ ಅಂತ ಹೇಳಿದರು. ಮಂಗಳೂರಿಗೆ ಕರ್ಕೊಂಡೋಗಿ ಆಗಲ್ಲ ಅಂತ ಹೇಳಿ ಒಂದು 10-12 ಕಡೆಗೆ ಹೋಗಿದ್ದೀವಿ. ಈಗ ಆಸ್ಪತ್ರೆಗೆ ಇಲ್ಲೂ ಆಗಿಲ್ಲ. ಹಾಗಾಗಿ ಮಂಗಳೂರಿಗೆ ಕರ್ಕೊಂಡು ಹೋಗಿದ್ವಿ. ಹಾಂ, ಅಲ್ಲಿ ಬೆಡ್ ಯಾವುದಿಲ್ಲ, ಖಾಲಿ ಇಲ್ಲ. ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರಿ? ಮಂಗಳೂರಿಗೆ? ಅದು ವೆನ್ಲಾಕಿಗೆ ಕರ್ಕೊಂಡು ಹೋಗಿ. ವೆನ್ಲಾಕಿಗೆ? ಅಲ್ಲಿ ಬೆಡ್ ಯಾವುದಿಲ್ಲ ಅಂತೇಳಿ ವಾಪಸ್ ಕಳಿಸಿದ್ರು. ಹಾಂ, ಅಲ್ಲಿಂದ ಇದಕ್ಕೆ ಹೋದ್ವಿ, ಇನ್ನೊಂದು ಆಸ್ಪತ್ರೆಗೆ ಅದಕ್ಕೆ ಹೋದ್ವಿ. ಅದರಲ್ಲೂ ಇಲ್ಲ ಅಂತ ಹೇಳಿದ್ರು. ಏಜೆಗೆ ಹೋದ್ವಿ, ಅಲ್ಲಿಲ್ಲ ಅಂತ ಹೇಳಿದ್ರು ಬೆಡ್. ಚಿಕ್ಕಮಗಳೂರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಾ? ಮಂಗಳೂರು ಹೋಗಿದ್ವಿ, ಅಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಹಾಂ, ಅಲ್ಲಿಂದ ಸೀದಾ ಮತ್ತೆ ಇದಕ್ಕೆ ಬಂದ್ವಿ. ಆಕ್ಸಿಡೆಂಟ್ ಆದವರು ಯಾರು? ನಿಮ್ಗೆ ಏನಾಗಬೇಕು? ಅಣ್ಣ. ಹೆಸರೇನು? ರವಿ. ರವಿ ಅಂತ. ಹಾಂ, ಏನು ಕೆಲಸ ಮಾಡ್ತಾರೆ? ಅವ್ನು ಗಾರೆ ಕೆಲಸ, ತೋಟದ ಕೆಲಸ. ಎಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದವರು? ಯಾವ? ಅರನೂರ ಹತ್ರ. ಆರೇನೂರ ಹತ್ರ. ಒಂದಿನ ಪೂರ್ತಿ ಸುತ್ತಾಡಿದ್ದೀರಿ ಈ ಥರ? ಎಲ್ಲೂ ಕೂಡ ಟ್ರೀಟ್ಮೆಂಟ್ ಸಿಕ್ಕಿಲ್ಲ? ಇಲ್ಲ. ಈಗ ಪುನಃ ಆಲ್ದೂರಿಗೆ ವಾಪಸ್ ಕರ್ಕೊಂಡ್ಬಂದಿದ್ದೀರಿ? ಕರ್ಕೊಂಡ್ಬಂದಿದ್ದೀವಿ. ಚಿಕ್ಕಮಗಳೂರಲ್ಲಿ ನಿನ್ನೆ ಬೆಳಗ್ಗೆ ಸುಮಾರು ಒಂದು 7:15ಗೆ ಆಕ್ಸಿಡೆಂಟ್ ಆಗಿತ್ತು ಇವ್ರದ್ದು. ಅಲ್ಲಿಂದ ಅರೇನೂರು ಸುಪ್ರೀತ್ ಅನ್ನೋರು ಆಲ್ದೂರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತಂದು ಅಡ್ಮಿಟ್ ಮಾಡಿದರು. ಇಲ್ಲಿಂದ ಮತ್ತೆ ಚಿಕ್ಕಮಗಳೂರಿಗೆ ನಮ್ಮದೇ ಗಾಡೀಲಿ ಚಿಕ್ಕಮಗಳೂರಿಗೆ ಕರ್ಕೊಂಡು ಹೋದ್ವಿ. ಚಿಕ್ಕಮಗಳೂರಲ್ಲಿ ಸುಮಾರು 9 ಗಂಟೆಯಿಂದ 12 ಗಂಟೆ ತನಕ ಟ್ರೀಟ್ಮೆಂಟ್ ಮಾಡಿದರು. ಬಟ್ ಅಲ್ಲ ಮೇಲೆ ಸರ್ಜನ್ ಬಂದು ಇಲ್ಲಿ ಆಗಲ್ಲ, ಮಂಗಳೂರಿಗೆ ಕರ್ಕೊಂಡೋಗಿ ಅಂತ ಹೇಳಿದರು. ಮಂಗಳೂರಿಗೆ ಕರ್ಕೊಂಡು ಹೋದರೆ ಸ್ಟಾರ್ಟಿಂಗ್ ಹೋಗಿದ್ದು ಸಂಜೆ 7 ಗಂಟೆಗೆ ಮಂಗಳೂರು ಹೋದ್ವಿ, ವೆನ್ಲಾಕ್ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದರೆ ಇಲ್ಲಿ ಸರ್ಜನ್ ಇಲ್ಲ, ICU ಬೆಡ್ ಖಾಲಿ ಇಲ್ಲ, ನೀವು ಬೇರೆ ಕಡೆ ಕರ್ಕೊಂಡೋಗಿ ಹೆಂಗೆ ಅಂತ ಹೇಳೋದು. ಅಲ್ಲಿಂದ ಮತ್ತೆ ಫಾದರ್ ಮುಲ್ಲರ್ ಹೋದ್ವಿ, ಅಲ್ಲೂ ಸಹ ICU ಬೆಡ್ ಇಲ್ಲ, ಅದು ಇದು ಅಂತ ಹೇಳಿದರು. ಅಲ್ಲಿಂದ ಮತ್ತೆ ವೆನ್ಲಾಕಿಗೆ ಬಂದ್ವಿ. ವೆನ್ಲಾಕಿಗೆ ಬಂದಮೇಲೆ ಅಲ್ಲಿಂದ ನಿಮಗೆ ನಮ್ಮ ಥ್ರೂಯಿಂದ ನಿಮಗೆ ಬೇರೆ ಹಾಸ್ಪಿಟ್ಲು ನಮ್ಮದು ಟೈಅಪ್ ಆಗಿದೆ, ಬೇರೆ ಹಾಸ್ಪಿಟ್ಲಿಗೆ ನಿಮಗೆ ರೆಫರ್ ಮಾಡಿಕೊಡ್ತೀವಿ, ಅಲ್ಲಿ ನಿಮಗೆ ಎಲ್ಲ ಟ್ರೀಟ್ಮೆಂಟು ಫ್ರೀ ಆಗುತ್ತೆ ಅಂತ ಹೇಳಿದರು. ಆಮೇಲೆ ಅಲ್ಲಿಂದ ಶ್ರೀನಿವಾಸ್ ಹಾಸ್ಪಿಟ್ಲ್ ಅಂತೇಳಿ ಮಂಗಳೂರಲ್ಲಿ ಮುಕ್ಕ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಶ್ರೀನಿವಾಸ್ ಹಾಸ್ಪಿಟ್ಲ್ ಅಂತ ಇದೆ. ಅಲ್ಲಿ ಆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಸ್ಟಾರ್ಟಿಂಗ್ ನೀವು 80,000 ಕಟ್ಟಲೇಬೇಕು. ಕಟ್ಟಿದರೆ ನಿಮಗೆ ಪೇಮೆಂಟ್ ಆಗುತ್ತೆ, ಟ್ರೀಟ್ಮೆಂಟ್ ಆಗುತ್ತೆ, ಇಲ್ಲಾಂದರೆ ಇಲ್ಲ ಅಂತ ಹೇಳಿದರು. ಸೊ ಹಂಗಾಗಿ ಅಲ್ಲಿ ಎಲ್ಲೂ ಆಗದೇ ಇರೋ ಕಾರಣ ಮಂಗಳೂರಲ್ಲಿ ಸುಮಾರು 8 ಹಾಸ್ಪಿಟ್ಲಿಗೆ ಸುತ್ತಿದ್ದೀವಿ, ಎಲ್ಲೂ ಟ್ರೀಟ್ಮೆಂಟ್ ಆಗದೇ ಇರೋ ಕಾರಣ ರಿಟರ್ನ್ ಮತ್ತೆ ಆಲ್ದೂರಿಗೆ ಕರ್ಕೊಂಡು ಬಿಟ್ಟು. ಅಲ್ಲ ಆದ್ರೂ ಅಲ್ಲ ಬೇರೆ